ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 8 ಜನವರಿ 2026 ಮುರುಳಿ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಎಂದೂ ಸಹ ಅಹಂಕಾರದಲ್ಲಿ ಬರಬಾರದು. ಶಿವತಂದೆಯ ರಥ ಬ್ರಹ್ಮ ಬಾಬರವರಿಗೆ ಸಂಪೂರ್ಣ ಗೌರವ ಕೊಡಬೇಕು. ಎರಡನೇದು, ಯಾರ ಚಲನೆಯು ದೇವತೆಗಳ ಸಮಾನವಿದೆಯೋ ಹಾಗೂ ಯಾರು ಸರ್ವರಿಗೂ ಸುಖವನ್ನೇ ಕೊಡುತ್ತಾರೆಯೋ ಅವರೇ ಪದುಮ ಭಾಗ್ಯಶಾಲಿಗಳು. ಮೂರನೆಯದು, ಪಾಸ್ ವಿತ್ ಹಾನರ್ ಆಗಲು ತಂದೆ ಕೊಟ್ಟಿರುವ ಶಿಕ್ಷಣವನ್ನ ಬುದ್ಧಿಯಲ್ಲಿ ಸದಾ ಇರಿಸಿಕೊಳ್ಬೇಕು. ಚೈತನ್ಯ ಬೆಳಕಿನ ಗ್ರಹಗಳಾಗಬೇಕು. ನಾಲ್ಕನೇದು, ಸರ್ವಶಕ್ತಿವಂತ ಬಾಬಾರವರ ಅಥಾರಿಟಿಯಿಂದ ಪ್ರತಿಯೊಂದು ಕಾರ್ಯವನ್ನ ಸಹಜವಾಗಿ ಮಾಡುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿಯುಳ್ಳವರಾಗಿರಿ. ಐದನೇದು, ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಸಹ ಪರಿವರ್ತನೆ ಮಾಡಿಬಿಡುತ್ತದೆ. 5 ಬಿಂದುಗಳು: ಬ್ರಹ್ಮ ತಂದೆಗೆ ಸಂಪೂರ್ಣ ಗೌರವ, ಪದುಮ ಭಾಗ್ಯಶಾಲಿ, ಚೈತನ್ಯ ಬೆಳಕಿನ ಗ್ರಹ, ಸರ್ವಶಕ್ತಿವಾನ್ ಬಾಬಾ, ಏಕಾಗ್ರತೆಯ ಶಕ್ತಿ. ಇಂದಿನ ಚಿಂತನೆ: ನಾನು ಆತ್ಮ ಪದುಮ ಭಾಗ್ಯಶಾಲಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿ, ಬಾಬ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಈ ಸೃಷ್ಟಿಯ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ ಸ್ವಯಂ ಪರಂ ಆತ್ಮ ಶಿವ ಬಾಬರವರು ಬ್ರಹ್ಮ ತಂದೆಯ ರಥವನ್ನ ತೆಗೆದುಕೊಂಡು ನಮಗೆ ಓದಿಸುತ್ತಿದ್ದಾರೆ. ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರೀತಿಯ ತಂದೆಗೆ, ಬಾಬ್ದಾದರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು. ನಾನು ಆತ್ಮ ದೇವತೆಗಳ ಸಮಾನ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡುತ್ತೇನೆ. ತಂದೆಯ ಸಮಾನ ಸರ್ವರಿಗೂ ಸುಖವನ್ನೇ ನೀಡುವ, ಸರ್ವರ ಆಶೀರ್ವಾದವನ್ನ ಪಡೆದುಕೊಳ್ಳುವ ನಾನು ಆತ್ಮ ಪದುಮ ಭಾಗ್ಯಶಾಲಿಯಾಗಿದ್ದೇನೆ. ನಾನು ಆತ್ಮ ಸಂಪೂರ್ಣ ರೀತಿಯಲ್ಲಿ ಉತ್ತೀರ್ಣನಾಗಲು ತಂದೆ ಕೊಟ್ಟಿರುವ ಶಿಕ್ಷಣವನ್ನ ಬುದ್ಧಿಯಲ್ಲಿ ಸದಾ ಇರಿಸಿಕೊಳ್ಳುತ್ತೇನೆ. ಬೆಳಕಿನ ಗ್ರಹವಾಗಿ ಸರ್ವರಿಗೂ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೇನೆ. ತಂದೆಯ ಯಥಾರ್ಥ ಪರಿಚಯವನ್ನು ನೀಡುತ್ತೇನೆ. ನಾನು ಆತ್ಮ ಸರ್ವಶಕ್ತಿವಂತನಾದ ಪರಮಾತ್ಮ ಶಿವ ಬಾಬರವರ ಅಥಾರಿಟಿಯಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜವಾಗಿ ಮಾಡುವಂತಹ ಅಟಲ ನಿಶ್ಚಯ ಬುದ್ಧಿಯುಳ್ಳ ಆತ್ಮನಾಗಿದ್ದೇನೆ. ನಾನು ಆತ್ಮ ಏಕಾಗ್ರತೆಯ ಶಕ್ತಿಯ ಮೂಲಕ ಪರವತ್ ಸ್ಥಿತಿಯನ್ನೂ ಸಹ ಪರಿವರ್ತನೆ ಮಾಡಿಕೊಳ್ಳುತ್ತೇನೆ. ನಾನು ಏಕಾಗ್ರ ಚಿತ್ತ ಆತ್ಮನಾಗಿದ್ದೇನೆ. ಪರವಶ ಸ್ಥಿತಿಯನ್ನು ಸಹ ಪರಿವರ್ತನೆ ಮಾಡಿಕೊಳ್ಳುವ ನಾನೊಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ. ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ ಅನಾದಿಯಲ್ಲಿ ಜ್ಯೋತಿ ಬಿಂದು ಸ್ವರೂಪನಾಗಿ ಪರಂಜ್ಯೋತಿ ತಂದೆಯ ಜೊತೆಯಲ್ಲಿದ್ದೇನು.
ಪರಮಧಾಮ. ಆದಿಯಲ್ಲಿ ದೇವತಾ ಸ್ವರೂಪ ನನ್ನ ಆತ್ಮ, ಸರ್ವ ಗುಣ ಸಂಪನ್ನ, ಸುಲಾಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ದೇವತಾ ಸ್ವರೂಪದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಅನಾದಿ ಬಿಂದು ಸ್ವರೂಪನಾದ ಆತ್ಮ ನಾನು ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಮೊಟ್ಟ ಮೊದಲು ಸರ್ವಗುಣ ಸಂಪನ್ನ ದೇವತೆಯಾಗಿ ಪಾತ್ರವನ್ನು ಅಭಿನಯಿಸಿದ್ದೆ. ದೇವತಾ ಸ್ವರೂಪ. ಪ್ರಕೃತಿ, ಪಶು, ಪಕ್ಷಿ, ಪಂಚಿಗಳು, ಪಂಚತತ್ವಗಳ ಸಹಿತವಾಗಿ ಸಂಪೂರ್ಣ ಸತೋಪದ ಪ್ರಧಾನ. ಇಡೀ ಸೃಷ್ಟಿಯೇ ಸಂಪನ್ನ ಸೃಷ್ಟಿ. ಎಲ್ಲವೂ ಕೂಡ ಸಂಪೂರ್ಣ ಸ್ಥಿತಿಯಲ್ಲಿ. ಓಹೋ, ನದಿಗಳು, ಪರ್ವತಗಳು, ಹಣ್ಣುಗಳು, ಹೂವುಗಳು, ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ, ಪಂಚತತ್ವಗಳು ಸಹ ಸತೋ ಪ್ರಧಾನ ದೈವಿ ಸೃಷ್ಟಿಯಲ್ಲಿ ಸಂಪನ್ನ ದೇವತೆಯಾಗಿ ಪಾತ್ರವನ್ನು ಅಭಿನಯಿಸಿದೆ. ಇಡೀ ಸೃಷ್ಟಿ ಸತೋ ಪ್ರಧಾನ. ವೈಕುಂಠ, ಸ್ವರ್ಗ, ದೇವತಾಯುಗ, ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ. ನಾವೆಲ್ಲರೂ ಪರಸ್ಪರ ಸ್ನೇಹದಿಂದ ರಾಜ, ರಾಣಿ, ಪ್ರಜೆಗಳು, ಸಾಹುಕಾರ ಪ್ರಜೆಗಳು, ಯಥಾ ರಾಜ ರಾಣಿ ತಥಾ ಪ್ರಜಾ. ಇಡೀ ಸೃಷ್ಟಿಯೇ ಸಂಪನ್ನವಾಗಿತ್ತು. ಹಾಗೆ ಪಾತ್ರವನ್ನು ಅಭಿನಯಿಸುತ್ತಾ ದ್ವಾಪರ ಕಲಿಯುಗದಲ್ಲಿ, ಸತ್ಯ ತ್ರೇತಾಯುಗದಲ್ಲಿ ದೇವತಾ ಆತ್ಮನಾಗಿದ್ದ ನಾನು ಆತ್ಮಸ್ಮೃತಿಯಲ್ಲಿದ್ದೆ. ದ್ವಾಪರಯುಗದಲ್ಲಿ ಪೂಜ್ಯ ಸ್ವರೂಪನಾಗಿ ಮಂದಿರಗಳಲ್ಲಿ ನನ್ನ ಮೂರ್ತಿಯನ್ನಿರಿಸಿಕೊಂಡು ಭಕ್ತರು ಪೂಜಿಸಲು ಪ್ರಾರಂಭಿಸಿದರು. ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ನಾನು ಪೂಜ್ಯ ದೇವತಾ ಸ್ವರೂಪನಾದೆ. ಓಹೋ, ಕಲಿಯುಗದ ಅಂತ್ಯದಲ್ಲಿ ತಂದೆಗಾಗಿ ಹುಡುಕುತ್ತಿದ್ದೆ. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣಾತ್ಮನಾಗಿದ್ದೇನೆ. ಸಂಗಮೇಶ್ವರನಾದ ತಂದೆಯನ್ನು ಪಡೆದಿದ್ದೇನೆ. ಸರ್ವಶ್ರೇಷ್ಠ ಬ್ರಾಹ್ಮಣಾತ್ಮ, ಸಂಗಮಯುಗದ ಬ್ರಾಹ್ಮಣಾತ್ಮ ನಾನು. ತಂದೆಯ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಜೋಡಿಸಿ ತಂದೆಯಿಂದ ಸರ್ವ ಶಕ್ತಿಗಳನ್ನು ತುಂಬಿಕೊಂಡು ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ಮುಕ್ತನಾಗಿ ಸಂಪೂರ್ಣ ಪವಿತ್ರ ಹಾಗೂ ಶುದ್ಧನಾದ ನಾನು ಆತ್ಮ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ನಿಂದ ಫರಿಸ್ತೆಯಾದ ಬೆಳಕಿನ ದೇವತೆ. ಬೆಳಕಿನ ದೇವತಾ ಶರೀರದಿಂದಲೂ ಮುಕ್ತನಾಗಿ ಬಿಂದುವಾಗಿ ಪರಂಧಾಮದಲ್ಲಿ ಬಿಂದು ತಂದೆಯ ಜೊತೆಯಲ್ಲಿರುವ ಅನುಭವ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಓಂ ಶಾಂತಿ.